ಕಾಲಿಟ್ಟ ವಫ್ ಭೂತ 5 ಎಕರೆ 12 ಗುಂಟೆ ಜಮೀನು ವಫ್ಗೆ. ಕಳೆದ 1-2 ತಿಂಗಳಿನಿಂದ ರಾಜ್ಯಾದ್ಯಂತ ವಫ್ ವಿಚಾರವಾಗಿ ಅನೇಕ ವಿವಾದಗಳು ಎದ್ದಿವೆ. ಬಿಜಾಪುರದ ರೈತರ ಜಮೀನು ವಫ್ಗೆ ಸೇರಿದೆ ಎಂಬ ವಿಚಾರ ಬೆಳಕಿಗೆ ಬಂದ ಬೆನ್ನಲ್ಲೇ ರಾಜ್ಯದಲ್ಲಿ ವಫ್ ವಿವಾದ ಎದ್ದಿದೆ. ಇನ್ನು ರೈತರ ಜಮೀನುಗಳು, ದೇವಾಲಯ, ಮಠ ಮಂದಿರಗಳು ವಫ್ಗೆ ಸೇರ್ತಾವೆ ಎಂದು ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆದಿದ್ವು. ಈ ನಡುವೆ ಶಿರಾದ ಸುಮಾರು 5 ಎಕರೆ 12 ಗುಂಟೆ ಜಮೀನು ವಫ್ಗೆ ಸೇರಿದೆ ಎಂದು ಪಹಣಿಯಲ್ಲಿ ಬಂದಿದ್ದು, ಈ ಬಗ್ಗೆ ಶಿರಾದ ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಮಂಜುನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿರಾನಗರದ ವ್ಯಾಪ್ತಿಗೆ ಸೇರುವ ಸರ್ವೆ ನಂಬರ್ 12ರ 5 ಎಕರೆ 12 ಗುಂಟೆ ಜಮೀನು ಇದು. ಈ ಜಾಗ 2022ರವರೆಗೂ ಸರ್ಕಾರಿ ಭೂಮಿ ಎಂದು ನಮೂದಾಗಿತ್ತು. ಅಲ್ಲದೆ ಈ ಜಾಗ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಳಕೆಯನ್ನ ಕೂಡ ಮಾಡಲಾಗ್ತಾ ಇತ್ತು. ಇನ್ನು ಈ ಜಾಗದಲ್ಲಿ ಕೆಂಚಮ್ಮನ ಛತ್ರ ಎಂದು ನಗರಸಭೆಯಲ್ಲಿ ನಮೂದು ಮಾಡಲಾಗಿದೆ. ಆದರೆ 2024ರಲ್ಲಿ ಪಹಣಿ ತೆಗೆಸಿದಾಗ ಇದು ವಫ್ಗೆ ಸೇರಿದೆ ಎಂದು ಬರ್ತಾ ಇದೆ ಎಂದು ಮಂಜುನಾಥ್ ಕಿಡಿಕಾರಿದ್ದಾರೆ. ಸುಮಾರು 2022 ಸಾಲಿನಲ್ಲಿ ಶಿರಾ ನಗರದ ಪ್ರಮುಖ ಸುಮಾರು ಒಂದು 15 ಕೋಟಿ ರೂಪಾಯಿ ಬೆಲೆ ಬಾಳತಕ್ಕಂಥ 5 ಎಕರೆ 12 ಗುಂಟೆ ಶಿರಾ ಗ್ರಾಮದ ಒಂದು ಜಮೀನು ಈ ಹಿಂದೆ ತಂಗುದಾಣ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ 1965ರಿಂದಲೂ ಸಹ ಅದು ಕೆರೆ ಕಡೆ ಕುದುರೆಗಳಿಗೆ ನೀರನ್ನು ಕಟ್ಟಿ ಕಲ್ಯಾಣಿಗಳನ್ನು ಮಾಡಿ ಇವೆಲ್ಲವೂ ನಡೀತಿದ್ದಂಥ ಜಾಗವನ್ನು 1992ರಲ್ಲಿ ತಹಶೀಲ್ದಾರ್ ಅವರು ಅದನ್ನು ಸ್ಥಳ ಪರಿಶೀಲನೆ ಮಾಡಿ ಇದು ದೈವದತ್ತ ಇನಾಮು ಅಂತ ಹೇಳಿ ನಮಗೆ ದಾಖಲೆಗಳನ್ನು ನೀಡಿದರು. ಅದಾದ ನಂತರ ಈ ವಕ್ ಪ್ರಾಪರ್ಟಿ ಏನಿದೆ 2024ರಲ್ಲಿ ದರ್ವೇಶ ಟಾಮ್ ಅನ್ನುವ ಒಂದು ಮಸೀದಿ ಒಂದು ವಕ್ ಬೋರ್ಡ್ಗೆ ಸೇರಿರ್ತಕ್ಕಂಥದ್ದು ನಮಗೆ ಆಶ್ಚರ್ಯಕರವಾಗಿ ತಂದಿರತಕ್ಕಂಥ ವಿಚಾರ. ಹಿಂದೂ ಧರ್ಮದ ಜಮೀನು, ರೈತರ ಜಮೀನನ್ನ ಯಾವುದೇ ಕಾರಣಕ್ಕೂ ನಾವು ಬಿಟ್ಟುಕೊಡುವುದಿಲ್ಲ. ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದಿದ್ದಾರೆ. ಅಲ್ಲದೆ ಅನಧಿಕೃತವಾಗಿ ವಫ್ ಬೋರ್ಡ್ಗೆ ಸೇರಿಸುವಂತಹ ಜಾಗಗಳು ಇದ್ರೆ ಹಿಂದೂ ಜಾಗರಣ ವೇದಿಕೆಗೆ ತಿಳಿಸಿ ಎಂದು ಮಂಜುನಾಥ್ ಮನವಿಯನ್ನ ಮಾಡಿದ್ರು. ನವೀನ್, ಪ್ರಜಾಶಕ್ತಿ ಟಿವಿ, ಶಿರಾ.